ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಕೊಟ್ಟಿದ್ದ ನೆಕ್ಲೆಸ್ ಯಾಕೆ ಬಿಟ್ಟಿದ್ದೀರಾ? ಹಚ್ಕೊಂಡು ಅದೆಷ್ಟು ಬೆಳೆ ಬಾಳೋದು, ಅದೊಂದು ಸುಮ್ಮನೆ ಹಾಕೊಂಡು ಓಡಾಡ್ತಿರ್ಲ, ಅದನ್ನ ಜೋಪಾನವಾಗಿ ಎತ್ತಿಟ್ಟಿದ್ದೀನಿ. ಆಯ್ತು, ಇದು ಏನ್ ಮಾಡ್ತಿದ್ದೀರಾ? ಅಮ್ಮ ಹೇಳಿದ್ರಲ್ವಾ ಸೂತ್ಕ ಕಳ್ಕೋಬೇಕು ಅಂತ. ಅಂದ್ರೆ ಇವತ್ತು ಒಟ್ಟಿಗೆ ಮಲಗ್ಬೋದು ಅಂತ ಆಯ್ತು. ಹಚ್ಕೊಂಡು ದೇವ್ರ ಮುಂದೆ ಏನೇನೋ ಮಾತಾಡ್ತಿದ್ದೀರಲ್ವಾ, ಸುಮ್ಮನೆ ಕೈ ಮುಗಿರಿ. ಅಲ್ಲ ರೀ, ಬೇರೆ ಏನು ಮಾತಾಡ್ಕೂಡ್ದು, ಸುಮ್ಮನೆ ಕೈ ಮುಗಿರಿ, ಭಕ್ತಿಯಿಂದ ಮುಗಿರಿ. ದೇವ್ರೆ, ಈಗ ತಾನೇ ಸಿಕ್ಕಿರೋ ನನ್ನ ಹೆಂಡತಿ ಪ್ರೀತಿ ಇನ್ಯಾವತ್ತೂ ನನ್ನಿಂದ ದೂರ ಆಗದೆ ಇರೋ ಥರ ಮಾಡಪ್ಪ. ಕೊನೆವರೆಗೂ ನಾವಿಬ್ರು ಒಟ್ಟಿಗೆ ಇರೋ ಥರ ಮಾಡಪ್ಪ. ಎಲ್ಮಯಾದ್ರು ಅಲ್ಲಿ ದೇವ್ರ ಹತ್ರ ಬೇಡ್ಕೊತೀರಿ ಅನ್ಬಿಟ್ಟು ಇಲ್ಲಿ ನಾನು ಒಬ್ಬನ್ನೇ ಬಿಟ್ಟು ಬಂದ್ಬಿಡೋದ ಹಿಂಗೆ? ಅಯ್ಯೋ ಇಲ್ಲ ಹಚ್ಬಂಡು, ನೀವ್ ಆರಾಮಾಗಿ ನಿಮ್ ಕೋರಿಕೆನ ದೇವ್ರ ಹತ್ರ ಹೇಳ್ಕೊಂಡು ಅದ್ ಈಡೇರ್ಲಿ ಅಂತ ನಿಮ್ಮನಲ್ಲಿ ಬಿಟ್ಟು ಬಂದೆ ಅಷ್ಟೇ. ಈ ತರ ಡವ್ ಮಾಡೋದನ್ನು ಪ್ರೀತಿ ಅಂತಾರ? ನಾನೇನ್ ಡವ್ ಮಾಡ್ತೀರ, ಇರೋದೇನ್ ಹೇಳ್ತಿದ್ದೇನೆ ಅಷ್ಟೇ. ಬನ್ನಿ ತಿಂಡಿ ಮಾಡಿ. ನೀವು ತಿನ್ಸಿದ್ರೆ ಮಾತ್ರ ತಿಂತೀನಿ. ಹಚ್ಬಂಡು ತುಂಬಾ ಕೆಲ್ಸ ಇದೆ, ನೀವ್ ಮಾಡಿ. ಒಂದು ಕೂತ್ಕೊಳ್ಳಿ ನೀವು ಸುಮ್ಮನೆ. ಬೇಡ ಹಚ್ಬಂಡು, ನೀವು ಮೊದ್ಲು ತಿನ್ರಿ ನೀವು ಮೊದ್ಲು. ಈಗಲೂ ತಿನ್ನಿಸ್ಬಿಟ್ರಿ ನೀವು? ಅದೇನೋ ಗೊತ್ತಿಲ್ಲ ಹಚ್ಬಂಡು, ನೀವು ನನ್ನ ಹತ್ರ ಬಂದ ತಕ್ಷಣ ನಂಗೆ ಭಯ ಆಗೋಗತ್ತೆ. ನಾನು ಸಾಮಾನ್ಯ ಮನುಷ್ಯ ಕಣ್ರಿ, ಅದರೊಳಗೆ ನಿಮ್ಮ ಗಂಡ ನಾನು. ಅವಾಗ ನೀವೇ ಎಷ್ಟು ನನ್ನ ಹಿಂದೆ ಬೀಳ್ತಿದ್ರಿ, ಇವಾಗ ನಾನೇ ಬಂದರೂ ಹೋಗ್ತಿದ್ದೀರಲ್ಲ ಆ ಕಡೆಗೆ. ಇದನ್ನೇ ಪ್ರೀತಿ ಅಂತಾರ ಅನ್ಸತ್ತಲ್ಲ? ತಗೊಳ್ಳಿ, ಕುಡೀರಿ. ಇಲ್ಲ ಹಚ್ಬಂಡು, ನೀವು ಕುಡೀರಿ. ನೀವು ಫಸ್ಟ್ ಕುಡೀರಿ. ಇಲ್ಲ ಹಚ್ಬಂಡು, ನೀವು ಕುಡೀರಿ. ಕುಡೀರಿ ಫಸ್ಟ್. ಬೇಡ ಇರಿ ತಗೊಳ್ಳಿ. ಆದಷ್ಟು ಬೇಗ ಹೆದರ್ಕೊಳ್ಳೋದನ್ನ ಬಿಡಿ. ನೀವು ಈ ಥರ ಭಯ ಪಟ್ಕೊಳ್ತಾನೆ ಇದ್ರೆ ನಾವು ಯಾವ ಗಂಡ ಹೆಂಡತಿ ಅನ್ಸ್ಕೊಳ್ಳೋದು? ನನಗೊಂದು ಮುಖ್ಯವಾದ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ಎಲ್ಲಿಗೆ ಅಂತ ಕೇಳಲ್ಲ, ಅಲ್ಲೇ ನಾನು ನಿಮ್ಮ ಜೊತೆ ಬರ್ಬೋದಾ? ಸಾರಿ ದೀಪ ಅವರೇ, ನೀವು ಬರೋದು ಬೇಡ. ಯಾಕೆ? ನನ್ನ ಕೆಲಸ ಮುಗಿಸಿ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಸರಿ, ಬೇಗ ಹೋಗಿ ಬನ್ನಿ. ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಒಬ್ಬನೇ ಬಿಟ್ಟು ಹೋಗಿ ಬರ್ತಿದ್ದೀನಂತ. ಆದಷ್ಟು ಬೇಗ ಬರ್ತೀನಿ. ಸರಿ, ಕಾಯ್ತಾ ಇರ್ತೀನಿ. ಆಯ್ತು. ಒಳ್ಳೆ ಕೆರೆ ಇದೆ. ಒಂದು ಕಮಲದ ಹೂನೇ ಇಲ್ವಲ್ಲಪ್ಪ ಇದರಲ್ಲಿ.
ಇಲ್ಲೊಂದು ಕೆರೆ ಇದೆ. ಇದ್ರಲ್ಲೂ ಒಂದೇ ಒಂದು ಕಮಲನೂ ಇಲ್ವಲ್ಲಪ್ಪ. ಯಾರನ್ನಾರು ಕೇಳೋದೇ ಒಳ್ಳೇದು. ಅಣ್ಣ ನಮಸ್ಕಾರ. ಓ ಜಯರಾಮನ್ ಅಳಿಮಯ್ಯ, ಹೇಳಪ್ಪ. ಇಲ್ಲಿ ಕೆರೆಯಲ್ಲಿ ಬರುತ್ತೆ ಸರ್. ನಮ್ಮೂರಲ್ಲಿ ಕೆರೆಗಳು ಏನ್ ಬರ, ಎಲ್ಲಿ ನೋಡಿದ್ರೆ ಕೆರೆಗಳೇ ಕೆರೆಗಳು. ಹಾ, ನಾನು ಸುಮಾರು ನೋಡಿದೆ. ಆದ್ರೆ ಆ ಥರದಲ್ಲ ಅಣ್ಣ, ಕಮಲಗಳಿರೋ ಕೆರೆ ಬೇಕು. ಕಮಲ ಇರೋ ಕೆರೆನೇ ಬೇಕಾ? ಯಾಕೆ? ಅದು ನನ್ನ ಹೆಂಡತಿಗೆ ಕಮಲ ತಗೊಂಡೋಗಿ ಕೊಡ್ಬೇಕು ಅಂತಿದ್ದೀನಿ. ಅದಕ್ಕೆ ಕಮಲ ಇರೋ ಕೆರೆ ಹುಡುಕ್ತಾ ಇದ್ದೆ. ಓ ಇದಾ ವಿಷಯ. ಒಂದು ಕೆರೆ ಇದೆ, ಆದ್ರೆ ಅದು ಶಾಪಗ್ರಸ್ತ ಕೆರೆ. ಶಾಪಗ್ರಸ್ತ ಕೆರೆನ? ಎಲ್ಲಿರೋದು? ಹಂಗೆ ನೇರ ಹೋದ್ರೆ ಅಲ್ಲೇ ಸಿಗುತ್ತೆ. ಕಮಲಗಳಿದೆಯಾ ಅದರಲ್ಲಿ? ಹಾ ಇರ್ಬೇಕು, 4-5 ಕಮಲಗಳಂತೂ ಸಿಗುತ್ತೆ. ಒಂದಿದ್ರೆ ಸಾಕ. ಆದ್ರೆ ಆ ಕೆರೆಗೆ ಯಾರು ಇಳಿಯಲ್ಲಪ್ಪ. ಏಕೆ? ಅದು ಶಾಪಗ್ರಸ್ತ ಕೆರೆ, ತುಂಬಾ ಬದ ಇದೆ. ಆ ಕೆರೆಯಲ್ಲಿ ಇಳಿದವರು ಜೀವಂತವಾಗಿ ವಾಪಸ್ ಬಂದ ಉದಾಹರಣೆಗಳೇ ಇಲ್ಲ. ನೋಡು, ಕಮಲ ತೆಗೆಯಕ್ಕೆ ನೀನು ಆಸ ಎಲ್ಲ ಮಾಡಕ್ ಹೋಗ್ಬೇಡ. ಇವತ್ತು ನಮ್ಮೂರಲ್ಲಿ ಸಂತೆ ಇದೆ, ಅಲ್ಲಿ ನಿನಗೆ ತುಂಬಾ ಕಮಲಗಳು ಸಿಗುತ್ತೆ. ಬೇಕಾದ್ರೆ ಅಲ್ಲೇ ಒಂದು ತಗೊಂಡು ಕೊಡು. ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ, ಪ್ರೀತಿ ಒಂದೊಂದು ಬಿಟ್ಟು. ಅದೆಷ್ಟು ಕಷ್ಟ ಆದ್ರೂ ಸರಿ, ಪ್ರೀತಿಸೋರ್ಗೆ ಇಷ್ಟ ಆಗೋ ಕಮಲದ ಹೂನ ಕೆರೆಯಿಂದಾನೇ ತಗೊಂಡೋಗ್ ಕೊಡೋದು. ಸಾವಿನ ಜೊತೆಗೆ ಚೆಲ್ಲಾಟ ಆಡ್ಲಿಕ್ಕೆ ಹೋಗ್ಬೇಡಪ್ಪ, ನನ್ ಮಾತು ಕೇಳು. ಅಣ್ಣ, ನೀವು ನನ್ನ ಬಗ್ಗೆ ಕಾಳಜಿ ತೋರಿಸ್ತಿದ್ದೀರಾ, ತುಂಬಾ ಥ್ಯಾಂಕ್ಸ್ ಅದಕ್ಕೆ. ಆದ್ರೆ ತಲೆ ಕೆಡಿಸ್ಕೋಬೇಡಿ, ಆ ಥರ ಎಲ್ಲ ಏನೂ ಆಗಲ್ಲ. ಪ್ರೀತಿಗೋಸ್ಕರ ನಾನು ಆ ಕೆರೆಯಿಂದ ಕಮಲ ತಂದೆ ತರ್ತೀನಿ. ಅಲ್ಲಿ ಹೋಗ್ಬೇಡಪ್ಪ, ಅಲ್ಲಿ ಕೆರೆಯಲ್ಲಿ ಬದೇ ಇದೆ. ನನ್ ಮಾತು ಕೇಳಪ್ಪ ನೀನು. ಅಯ್ಯೋ, ಇದನ್ನ ಮೊದಲು ದೀಪಂಗೆ ಹೇಳಬೇಕು. ಆ ಕೆರೆಯಲ್ಲಿ ಇಳಿದವರು ಜೀವಂತವಾಗಿ ವಾಪಸ್ ಬಂದ ಉದಾಹರಣೆಗಳೇ ಇಲ್ಲ. ಸಾವಿನ ಜೊತೆಗೆ ಚೆಲ್ಲಾಟ ಆಡ್ಲಿಕ್ಕೆ ಹೋಗ್ಬೇಡಪ್ಪ, ನನ್ ಮಾತು ಕೇಳು. ಆ ಕೆರೆಯಲ್ಲಿ ಇಳಿದವರು ಜೀವಂತವಾಗಿ ವಾಪಸ್ ಬಂದ ಉದಾಹರಣೆಗಳೇ ಇಲ್ಲ. ಸಾವಿನ ಜೊತೆಗೆ ಚೆಲ್ಲಾಟ ಆಡ್ಲಿಕ್ಕೆ ಹೋಗ್ಬೇಡಪ್ಪ, ನನ್ ಮಾತು ಕೇಳು. ಹಿಂಗೆ ತಲೆ ಕೆಟ್ಟು ಹೋಗಿದ್ಯಾ? ಸಾಯಕ್ಕೆ ಈ ಕೆರೆನೇ ಬೇಕಿತ್ತ? ಈ ಕೆರೆಗೆ ಇಳಿದವರು ಯಾರು ಜೀವಂತವಾಗಿ ಉಳಿದು ಬಂದಿದೆ ಕಣಯ್ಯ. ಸಾಯಕಲ್ಲರೇ ಕಮಲ ಕೀಳಕ್ ಬಂದಿದ್ದೀನಿ, ಸುಮ್ಮನೆ. ಕೆರೆಗೆ ಹೋದದ್ದು ಯಾರು?